ಇನ್ನು ಜಾತಿ ಜನಗಣತಿ ಸಮೀಕ್ಷೆಗೆ ಕೇಂದ್ರದಿಂದ ನೋಟಿಫಿಕೇಶನ್. ದೇಶದಾದ್ಯಂತ 2 ಹಂತಗಳಲ್ಲಿ ಈ ಜನಗಣತಿ ನಡೆಯುತ್ತೆ. ಅಕ್ಟೋಬರ್ 1, 2026ರಿಂದ ಮೊದಲ ಹಂತದ ಸಮೀಕ್ಷೆ ಆರಂಭ ಆಗುತ್ತೆ. ಜಾತಿ ಜನಗಣತಿ ಸಮೀಕ್ಷೆಗೆ ಈಗ ಕೇಂದ್ರದಿಂದ ನೋಟಿಫಿಕೇಶನ್ ಹೊರಬಿದ್ದಿದೆ. ದೇಶದಾದ್ಯಂತ 2 ಹಂತಗಳಲ್ಲಿ ಜಾತಿ ಗಣತಿಯನ್ನ ನಡೆಸಲಾಗುತ್ತೆ. ಅಕ್ಟೋಬರ್ 1, 2026ರಿಂದ ಮೊದಲ ಹಂತದ ಸಮೀಕ್ಷೆ ಆರಂಭವಾಗುತ್ತೆ. ಮಾರ್ಚ್ 1, 2027ರಂದು ಎರಡನೇ ಹಂತದಲ್ಲಿ ಸಮೀಕ್ಷೆ ನಡೆಯುತ್ತೆ. 34 ಲಕ್ಷ ಗಣತಿದಾರರು ಮತ್ತು ಸೂಪರ್ವೈಸರ್ಸ್ರನ್ನ ನಿಯೋಜನೆ ಮಾಡಲಾಗಿದೆ. 1,30,000 ಗಣತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ನಿಯೋಜಿಸಲಾಗಿದೆ. ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಳಸಿ ಗಣತಿ ಕಾರ್ಯ ನಡೆಯುತ್ತೆ. ಮನೆ ಎಣಿಕೆ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯ ಕುರಿತು ಗಣತಿ ನಡೆಯುತ್ತೆ. ಈ ಬಾರಿ ಜಾತಿ ಕೂಡ ಗಣತಿಯಲ್ಲಿ ಸೇರ್ಪಡೆಯಾಗಲಿದೆ. ಈ ಜನಗಣತಿ ಆಧಾರದ ಮೇಲೆಯೇ ಕ್ಷೇತ್ರಗಳ ವಿಂಗಡಣೆ ಆಗತ್ತೆ. 2020ಕ್ಕೆ ಜಾತಿ ಗಣತಿ ನಡೀಬೇಕಾಗಿತ್ತು, ಆದರೆ ಕೊರೋನಾ ಕಾರಣದಿಂದ ಗಣತಿ ಆಗಿರಲಿಲ್ಲ. ನಿನ್ನೆ ಪೂರ್ವ ಸಿದ್ಧತಾ ಪರಿಶೀಲನಾ ಸಭೆಯನ್ನ ಅಮಿತ್ ಶಾ ನಡೆಸಿದ್ರು. 2 ಹಂತಗಳಲ್ಲಿ ಜನಗಣತಿಯನ್ನ ದೇಶದಾದ್ಯಂತ ನಡೆಸಲಾಗುತ್ತೆ. ಅಕ್ಟೋಬರ್ 1, 2026ರಿಂದ ಮೊದಲ ಹಂತ, ಮಾರ್ಚ್ 1, 2027ರಂದು ಎರಡನೇ ಹಂತದ ಗಣತಿ ನಡೆಯುತ್ತೆ. ಅದಕ್ಕಾಗಿ ಈಗ ಸಿಬ್ಬಂದಿಯ ನಿಯೋಜನೆ ಕೂಡ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.